ನೋಡಿ ಗೈಸ್, ಅವತ್ತು 2 ಬಾಕ್ಸ್ ಇದ್ದು ತೋರಿಸಿದೆ ಹುಳನ. ಇವತ್ತು 4 ಬಾಕ್ಸು, 2 4 5 6 ಬಾಕ್ಸಲ್ಲೂ ತೋರಿಸ್ತೀನಿ. ನೋಡಿ ಸೊಪ್ಪು ನೋಡಿ ಹೆಂಗೆ ಮೇಯ್ತವೆ. ನೋಡಿ ಇದೊಂದು ಬಾಕ್ಸು ಮತ್ತು ಇಲ್ಲೊಂದು ಬಾಕ್ಸ್ ಐತೆ. ನೋಡಿ ಕೆಳಗಡೆ 3 ಬಾಕ್ಸಲ್ಲೂ ಐತೆ. ತಿರ್ಗಿ ಮೇಲ್ಗಡೆ ಇಲ್ಲೂ 3 ಬಾಕ್ಸಲ್ಲಿ ಐತೆ. 1 2 2 3 ಬಾಕ್ಸಲ್ಲಿ ನೋಡಿ. ತಿರ್ಗಿ ಸಾಯಂಕಾಲ ಹುಳ ಹೆಚ್ಚಿಸ್ಬೇಕು, ಕಾರಣ ಅದಕ್ಕೆ ಇಲ್ಲಿ ಸೀರೆ ಕಟ್ಟಿ ರೆಡಿ ಮಾಡಿದ್ದೀನಿ ಇವಾಗ. ನೋಡಿ ಗೈಸ್, ನೋಡಿ ನೋಡಿ ಸೊಪ್ಪು ಮೇಯ್ಕೆ ಯಾವ ಥರ ಒದ್ದಾಡ್ತಿದೆ ನೋಡಿ. ಇದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊಪ್ಪು ಕಟ್ ಮಾಡೋದು, ತಗೊಬರೋದು ಎಲ್ಲ ಮಾಡ್ತೀನಿ ಗೈಸ್. ವೆಯ್ಟ್. A few moments later. ನೋಡಿ ಗೈಸ್, ಇದೇ ನಮ್ಮ ಕಡ್ಡಿ ತೋಟ ಎಲ್ಲ. ನೋಡಿ ಇಷ್ಟು ಉದ್ದ ಬೆಲ್ಲದೆ ಸೊಪ್ಪು. ಈ ಥರ ಎಲ್ಲೋ ಆಯ್ತಾ, ನೋಡೋ 1 ಎಕರೆಗೆ ಐತೆ ಇಲ್ಲಿ. ನೋಡಿ ತೆಂಗಿನ ಮರಗಳು ಹೆಂಗೆ ಬೆಳೆದೈತೆ ನೋಡಿ. ಸೊಪ್ಪು ಬೆಳೆದ್ರ ಕಾರಣ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲೇ ಹಸ ನೋಡಿ ಹೆಂಗೈತೆ. ಈ ಥರ ಮಾಡಿ ರೈತರುಗಳೆಲ್ಲ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ನನಗಿದ್ರ ಒಂಥರ ಸಂತೋಷ. ನೋಡಿ ಗೈಸ್, ರಾಗಿ ಹಸಿಟ್ಟು ಮತ್ತು ಉಳಿದು ಸುಣ್ಣದೊಳ ಹಾಕ್ಕೊಂಡು ಹೊಡಿತಾ ಇದ್ದಾರೆ ನಮ್ಮ ಅಮ್ಮರು. ನೋಡಿ ಗೈಸ್, ಇದು ಜರ್ದಿಂದ ಎದ್ಮೇಲೆ ಹೊಡಿಬೇಕಾಗಿರುತ್ತೆ. ನೋಡಿ ಏನು ಹೊಡಿದಾಮ ಈ ಥರ? ಹಾಂ, ಏನು ಹೊಡಿದಿತ್ರ? ಹೋಗು ಹೋಗು ಕಟ್ಸ್ಕೊಂಡು ತಂದಾಕ್ಬಿಟ್ಟು ಕಟ್ ಮಾಡ್ತಾ ಇರೋ ನಾಲ್ಕು ಕೊಟ್ಬಿಟ್ಟು ಬರ್ತಾನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.
ಅಪ್ಪ ಅಮ್ಮ ಮಾಡಿಸಿದ ತಪ್ಪಿಗೆ ನಂಗೆ ಗಂಡಾಗಿ ಗುಡ್ಸ್ಬಿಟ್ಟವ್ರೆ, ಏನು ಮಾಡಲಿ. ನೋಡಿ ಸೊಪ್ಪು ಹಾಕ್ತವ್ರು ನಮ್ಮ ಅಪ್ಪ ಅಮ್ಮವ್ರು. ನೋಡಿ ಗೈಸ್, ಹುಳಿಗೆ ಸೊಪ್ಪು ಹಾಕತ್ತವ್ರೆ. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊತಿದ್ದೀನಿ, ಕೆಲಸ ಮಾಡ್ತೀನಿ ಸೋಂಬೇರಿ ಥರ. ನೋಡಿ ನಮ್ಮಮ್ಮ. ನಮ್ಮಮ್ಮ ಭದ್ರಕಾಳಿ, ₹1 ಕೊಡಲ್ಲ ಖರ್ಚಿಗೆ. ಇಡೀ ಪ್ರಪಂಚ ನನ್ನ ನಂಬಿದ್ರು ನಮ್ಮಮ್ಮ ನನ್ನ ನಂಬಲ್ಲ. ಆ ನಂಬಿಕೆ ಬರೋ ಹಾಗೆ ನಾ ಮಾಡ್ಕೋಬೇಕು. ಅವಳು ಕೊಡೋ ಅಂತ ನಾನು ನೋಡಕ್ಕಾಗಲ್ಲಪ್ಪ. ನೋಡಿ ಗೈಸ್, ಸೊಪ್ಪು ಹಾಕ್ತವ್ರು ನಮ್ಮ ಅಮ್ಮರು. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ನಾನು ಎಲ್ಲ ಗೂಡು ಬಿಡಿಸ್ತಾಯಿದ್ದೀವಿ ಇವತ್ತು. ಒಂದು 25 ಜೊತೆಗೆ ಅಷ್ಟೇ ಇರೋದು, ಊಜಿ ಹೊಡ್ಬಿಟ್ಟಿತ್ತು ನೋಡಿ. ಅದು ನೋಡ್ಕೊಂಡು ಕೆಲಸ ಮಾಡ್ತೀವಿ. ಸಂಧಿಗಾಗಿ ಬಂದಿದ್ದಾನಪ್ಪ. ಹಿರಿಯರ ಮಾತಿಗೆ ಕಿವಿಗೊಳ್ಳಬೇಕು. ಕೃಷ್ಣ ರವಿಚಂದ್ರನ್, ದುರ್ಯೋಧನ, ಕರ್ಣ, 5 ಊರುಗಳು. ದುಶ್ಯಾಸನ, ಯಾವುದು ಧರ್ಮವೆನಿಸುವುದೋ ಅದನ್ನು ಕೊಟ್ಟು ಬಿಡು. ಲೋಕಚಿಂತಕನಾದ ಶ್ರೀಕೃಷ್ಣನ ಮಾತು ಕೇಳುವುದು ನಿನಗೆ ಶ್ರೇಯಸ್ಸು. ಧರ್ಮವೋ ಅಧರ್ಮವೋ ಗತಂ ಗತಃ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವೈಮನಸ್ಸೆ ಬೇಡ ಸುಯೋಧನ. ಕೊಡದಿದ್ದರೆ ಏನಾಗುತ್ತದೆಯೋ ಅದನ್ನು ನಾನು ಹೇಳುತ್ತೇನೆ. ಮುನಿಸೆಂದರೆ ತಿಳಿಯದ ನಮ್ಮಮ್ಮ ಭದ್ರಕಾಳಿ, ಖರ್ಚ್ಕೊಂದು ₹1 ಕೊಡಲ್ಲ. ಕಂಜೂಸ್ ಬಂದಿದ್ದು, ಕಂಜೂಸು. ನೋಡಿ ಹೆಂಗೆ ಬೋಯ್ತಾವಳೆ ನೋಡಿ. ನಮ್ಮ ಅಪ್ಪ ಮರ ಕೇಳ್ದಾಗೆಲ್ಲ ಕಿತ್ತಿ ಕೊಡ್ತಾರೆ ಡೌಟ್ಗಳ. ಇವಳು ಬರೋ ₹1 ಕೊಡಲ್ಲ, ಕೆಲಸ ಬರೋ ಬಡ್ಕೊಡ್ಬೇಕು ಬಿಟ್ಟಿಯಾಗಿ. ನೋಡಿ ಇವತ್ತು ರೇಷ್ಮೆ ಹುಳು ಬಿಡಿಸ್ತಾ ಇದ್ದೀವಿ. ಝೂಮ್ ಮಾಡ್ತೀವಿ ಅಮ್ಮನ. ಕೋತಿ ಅಂಕೋ ಎತ್ಬಿಡ್ಲ ಸರಾಯ್ತದೆ. ಬಾಕ್ಸ್ ಎಲ್ಲ ಖಾಲಿ ಐತಿ, ಹುಳ ಖಾಲಿ ಆಗೈತೆ. ಇವತ್ತು ಊಜಿ ಹುಳ ಗೂಡು ಕಟ್ತೇನೆ, ಹೆಂಗೆ ಸಾಯ್ತಾವೆ ಎಲ್ಲ. ಮೋಟಾಗಿ ಮೋಟಾಗಿದ್ದೇವೆ ನೋಡಿ ಎಲ್ಲ. ನೋಡಿ ಎಲ್ಲ ಊಜಿ ನೋಡಿ, ಗೂಡು ಕಟ್ತೇನೆ ಎಲ್ಲ ಸುತ್ತಾಗೈತೆ ಒಳಗಡೆನೆ. ನೋಡಿ ಗೈಸ್, ರೈತರ ಕಷ್ಟ ಏನು ಅಂತ ನೋಡಿ. ಎಷ್ಟು ಸ್ಮೆಲ್ಲು ಗೊತ್ತಾ ನೋಡಿ. ಹುಳ ಗೂಡು ಕಟ್ತದೆ ಹೆಂಗೆ ಸೋತಾಗಿದೆ ನೋಡಿ. ಮೋಟಾಗಿ ಎಲ್ಲ ಊಜಿ ನೋಡಿದ ಏಟಿದು ನೋಡಿ. ಆ ಥರ ಮೋಟಾಗಿದ್ದಾವೆ ಎಲ್ಲ ಕಪ್ಪಾಗಿವೆ ಹುಳ. ಕೆಲವು ಗೂಡು ಕಟ್ಟಿಲ್ಲ, ಕೆಲವು ಊಜಿ ಆಗಿದ್ದಾವೆ ನೋಡಿ ಗೈಸ್. ನೋಡಿ ಬಿಸಿಲು ಕಾಯ್ತಾ ಇದ್ದೀವಿ. ಎಷ್ಟು ಬೆಳಿತೀವಿ ಎಲ್ಲ ಮೋಟಾಗಿ ಎಲ್ಲ ಹೋಗುತ್ತೆ ನೋಡಿ ಗೈಸ್. ನೋಡಿ ಇಷ್ಟು ಚಂದ್ರಿಕೆ ಇಷ್ಟೇ ಗೂಡು ಬರೋದು, ಅಷ್ಟರೊಳಗೆ ಗೋಜಿ ಆಗಿರ್ತವೆ ಹುಳ. ನೋಡಿಸಿ ಫ್ರೆಂಡ್ಸ್, ನಮ್ಮ ಚಂದ್ರಿಕೆ ಎಷ್ಟು ಹುಳ ಸುತ್ತಾಗಿವೆ, ಎಷ್ಟು ಹುಳ ಕಪ್ಪಾಗಿವೆ ನೋಡಿ. ಯಾವ ಥರ ಎಲ್ಲ ಸತ್ತೋಗಿರೋ ಹುಳನ, ಕಪ್ಪಾಗಿರೋ ಹುಳನ ಹಿಂಗೆತ್ತಾ ಇದೆ ನೋಡಿ. ನೋಡಿ ಈಗ ಚಂದ್ರಿಕೆ ನಮ್ಮವೇ. ನೀವು ಯಾರು ಬಾಡಿಗೆ ಬೇಕಾದ್ರೆ ಹೇಳಿ ಕೊಡ್ತೀವಿ. ಇರೋದು 35 ಚಂದ್ರಿಕೆ ಅಷ್ಟೇ ನೋಡಿ ಗೈಸ್. ಹುಳ ಸತ್ತೋಗಿರೋ ಎತ್ತಿ ಬೋಸಿಗೆ ಹಾಕ್ತಾಯಿದ್ದೀನಿ. ಕೋನ ಬೋಸಲ್ಲಿರುವ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ಹುಳ ಸತ್ತೋಗವೆ ಅಂದರೆ ಈ ಜೀವನ ಬೇಸರ ಆಗ್ಬಿಟ್ಟೈತೆ. ಇಷ್ಟು ಥರ ಆಗ್ಬಿಟ್ರೆ ಬೆಳೆಗಳೆಲ್ಲ. ಹೇಳಿ ರೇಷ್ಮೆ ಬೆಳೆಗಾರರು, ಈ ಥರ ಆದರೆ ನಿಮಗೇನ ಬೇಜಾರಾಗುತ್ತಾ ಆಗಲ್ವಾ? ನೀವೇ ಹೇಳಿ. ಅದೆಷ್ಟು ಜನ ಬೆಳಿತೀರ ರೇಷ್ಮೆನ ನೋಡೋಣ, ಅದೆಷ್ಟು ಜನ ನೋಡ್ತೀರ ನೋಡಿ ಗೈಸ್.
ಮಾಡಕ್ಕೆ ಬರಲ್ಲ ಅಂತಿಲ್ಲ, ಅಡುಗೆನೂ ಮಾಡ್ತೀನಿ, ಟೀನೂ ಮಾಡ್ತೀನಿ, ಎಲ್ಲ ಥರದ ಅಡುಗೆನೂ ಮಾಡ್ಕೊಳ್ತೀನಿ. ನೋಡಿ ಟೀ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಮ್ಮ ಟೀ ಮಾಡೋದು ಟೀ ಮಾಡ್ತಾಯಿದ್ದೀನಿ. ನೋಡಿ ಗೈಸ್ ಯಾವ ಥರ ಟೀ ಮಾಡ್ತಾಯಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಹಾಲು ಹಾಕಾಯ್ತು ನೋಡಿ ಗಾಯ್ಸ್. ಇವತ್ತು ಗೂಡು ಬಿಡ್ತಾ ಇದ್ದೀವಿ. ನಮ್ಮ ಅಮ್ಮ ಕೂತ ಆಗಲಿ ಬಾಯಿ ಬಿಡ್ಕೊ ಕೂತವಳೆ ಫೋನಲ್ಲಿ ಮಾತಾಡ್ಕೊಂಡು. ಗೂಡು ಬಿಡ್ಸೋದ್ರೆ ಫೋನ್ ಮಾಡ್ದೆ ಹೋಗ್ತಾಳೆ. ಕೆಲಸ ಮಾಡೋದು ಸೋಂಬೇರಿ. ನೋಡಿ ಇನ್ನೂ ಇಷ್ಟು ಗಂಟೆಗಳೈತೆ. ಇವು ಆಚೆ ಕಡೆ ಬಿಸಿಲು ಕಾಯಿಲೆ ಅಂತ ಮಡಗಿರೋದು. ಬಿಸಿಲು ಅಷ್ಟೇ ಇನ್ನೂ ಒಳ್ಳೆಯದು, ಗಟ್ಟಿ ಹೋಗುತ್ತೆ ಗೂಡುಗಳು. ನೋಡಿ ಹೊರಗಡೆ ಚಿಟ್ಟೆ ಆಗಿರೋದು ಹುಳ ಆಗಿ ಚಿಟ್ಟೆ ಆಗುತ್ತೆ ಹೊರಗಡೆ. ಒಂದು ಗೂಡು ಮಡಿಗೂ ತೋರಿಸ್ತೀನಿ ಚಿಟ್ಟೆ ಹೆಂಗಾಗುತ್ತೆ ಅಂತ. ಇವೆಲ್ಲ ಬಿಸಿಲು ಕಾಯಿಲೆಯಿಂದ ಮಡಗಿದ್ದೀನಿ ನೋಡಿ ಗಾಯ್ಸ್. ಇವು ಗೂಡು ಬುಡ್ಸಿರೋದು ಚಂದ್ರಿಕೆಯಿಂದ ಬುಡ್ಸಿಲ್ಲಿ ಹಾಕಿದ್ದೀವಿ. ತೆಳಗೆ ಹಾರಾಕ್ಬೇಕು ಇನ್ನೂ ಅದು. ನೋಡಿ ಗಾಯ್ಸ್ ಎಷ್ಟು ಸಿಕ್ಕೈತೆ ಹುಳಗಳು ಸುತ್ತಾಗಿರೋವಲ್ಲ. ಇದೆಲ್ಲ ವೇಸ್ಟ್ ಆಗುತ್ತೆ ಇವೆಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್.